ಹಲೋ ನನ್ನ ಪ್ರೀತಿಯ ವೀಕ್ಷಕರೇ, ಆಯಿಷಾ ಅಡುಗೆ ಮನೆಗೆ ಸ್ವಾಗತ. ಹೊಸದಾಗಿ ಚಿಕನ್ ಮಾಡಬೇಕು ಅಂತ ಇದ್ದೀರಾ? ಹಾಗಾದರೆ ಈ ಚಿಕನ್ ಅನ್ನು ಒಂದ್ಸಲ ಟ್ರೈ ಮಾಡಿದ್ರೆ ಪದೇ ಪದೇ ಇದೇ ರೀತಿ ಚಿಕನ್ ಅನ್ನು ಮಾಡ್ತೀರಾ. ರೆಸ್ಟೋರೆಂಟ್ಗಿಂತ ರುಚಿ, ಹೋಟೆಲ್ಗಿಂತ ರುಚಿ ಮನೆಯಲ್ಲೇ ಮಾಡ್ಕೋಬಹುದು. ಹಾಗಾದರೆ ಈ ಚಿಕನ್ ಅನ್ನು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಚಿಕನ್ ಕಡಾಯಿ, ಈ ಚಿಕನ್ ಕಡಾಯಿ ಒಂದು ಸಲ ಮಾಡಿದ್ರೆ ಪದೇ ಪದೇ ಇದೇ ರೀತಿ ಮಾಡಿ ತಿಂತೀರಾ. ಹಾಗಾದರೆ ಬನ್ನಿ ಈ ಚಿಕನ್ ಕಡಾಯಿ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಇಲ್ಲಿ ನಾನು ಒಂದು ಕಡಾಯಿಯನ್ನು ತಗೊಂಡಿದ್ದೀನಿ. ಅದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಅನ್ನು ಹಾಕೊಳ್ತಾ ಇದ್ದೀನಿ. ನೋಡಿ, ಆಯಿಲ್ ಬಿಸಿ ಆದ್ಮೇಲೆ ನಾನು ಇಲ್ಲಿ ಒಂದು ದೊಡ್ಡ ಮೆಣಸಿನಕಾಯಿ ಹಾಗೆಯೇ ಒಂದು ಈರುಳ್ಳಿಯನ್ನು ಸ್ಲೈಸ್ ರೀತಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಫ್ಲೇಮ್ ಅನ್ನು ಹೈಯಲ್ಲೇ ಇಟ್ಕೊಳ್ಳಿ. ನೋಡಿ, ಹೈಯಲ್ಲೇ ಇಟ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಫ್ರೈ ಮಾಡ್ತಾ ಇದ್ದೀನಿ ನಾನು. ನೋಡಿ, ಚೆನ್ನಾಗಿ ಕ್ರಂಚಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಕ್ಯಾಪ್ಸಿಕಮು ಚೆನ್ನಾಗಿ ಕ್ರಂಚಿಯಾಗಿರ್ಬೇಕು. ಈರುಳ್ಳಿನೂ ಸಹ ಇದೇ ರೀತಿ ಕ್ರಂಚಿಯಾಗಿ ಮಾಡ್ಕೊಳ್ಳೋಣ. ಎರಡನ್ನೂ ಸೇಮು. ನೋಡಿ, ಇವಾಗ ಚೆನ್ನಾಗಿ 5 ನಿಮಿಷ ಫ್ರೈ ಆಗಿದೆ. ಇವಾಗ ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ. ನೋಡಿ, ಇವಾಗ ತೆಗಿತಾ ಇದ್ದೀನಿ. ಎಲ್ಲವೂ ಒಂದು ಪ್ಲೇಟಿಗೆ ತೆಗೆದಾದ್ಮೇಲೆ ಅದೇ ಆಯಿಲಲ್ಲಿ ನಾವು ಮತ್ತೆ ಚಿಕನ್ ಅನ್ನು ಹಾಕೊಳ್ಳೋಣ. ನಾನು ಇಲ್ಲಿ ಚಿಕನ್ ಅನ್ನು 800 ಗ್ರಾಮ್ ಚಿಕನ್ ಅನ್ನು ತಗೊಂಡಿದ್ದೀನಿ. ಚಿಕನ್ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಬೇಕು. ನೋಡಿ, ಈ ರೀತಿ ಎಲ್ಲ ಚಿಕನ್ ಅನ್ನು 2-3 ನೀರಿನಲ್ಲಿ ತೊಳೆದು ಈ ರೀತಿ ಚೆನ್ನಾಗಿ ವಾಶ್ ಮಾಡಿ, ಸ್ವಲ್ಪನೂ ನೀರಿರಬಾರ್ದು. ಚೆನ್ನಾಗಿ ಇಲ್ಲಿ ಫ್ಲೇಮಲ್ಲಿ ಹೈ ಫ್ಲೇಮು ಇದೆ. ನೋಡಿ, ಫ್ಲೇಮ್ ಹೈಯಲ್ಲೇ ಇದ್ದು ಇದನ್ನ ಸಹ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, 5ರಿಂದ 7 ನಿಮಿಷ ಫ್ರೈ ಮಾಡೋಣ. ಕೇವಲ ನಾನಿಲ್ಲಿ ಚಿಕನ್ನೇ ಫ್ರೈ ಮಾಡ್ತಾ ಇರೋದು. ನೋಡಿ, ಇವಾಗ ಫ್ರೈ ಆಗ್ತಾ ಇದೆ. ಇದರ ಜೊತೆಗೆ ಇವಾಗ ನಾವು ಮಸಾಲೆಗಳನ್ನು ಹಾಕೊಳ್ಳೋಣ. ನೋಡಿ, ಈ ರೀತಿ ನಾವು ತಿರುಗಿಸ್ತಾ ಇರಬೇಕು. ಇವಾಗ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಳ್ಳೋಣ. 2 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಳ್ತಾ ಇದ್ದೀನಿ. ನೋಡಿ, ನೀವು ಫ್ರೆಶ್ ಬೇಕಾದ್ರೂ ಹಾಕೊಳ್ಬಹುದು. ಒಂದು 20ರಿಂದ 25 ಬೆಳ್ಳುಳ್ಳಿ ಎಸಳು, ಹಾಗೆಯೇ ಒಂದು 2 ಇಂಚಿನಷ್ಟು ಬೆಳ್ಳುಳ್ಳಿ ಶುಂಠಿಯನ್ನು ಹಾಕೊಳ್ಬೇಕು. ಹಾಕೊಂಡು ಈ ರೀತಿ ಪೇಸ್ಟ್ ರೀತಿ ಮಾಡಿ ಹಾಕಿ, ಇವಾಗ ನಾನು ಇಲ್ಲಿ 1/4 ಲೀಟರ್ ಮೊಸರನ್ನು ಹಾಕೊಳ್ತಾ ಇದ್ದೀನಿ. ಅಂದ್ರೆ 250 ಗ್ರಾಮ್ ಮೊಸರು. ಇದನ್ನ ಚೆನ್ನಾಗಿ ಬೀಟ್ ಮಾಡಿ ಮೊಸರನ್ನು ಹಾಕೊಳ್ಬೇಕು. ನೋಡಿ, ಅದೇ ಬೌಲಲ್ಲಿ ನಾನು ನೀರನ್ನು ಸಹ ಹಾಕ್ತಾ ಇದ್ದೀನಿ, ಸ್ವಲ್ಪ ಚಿಕನ್ ಅನ್ನು ಬೇಯೋದಿಕ್ಕೆ. ಹಾಗೆಯೇ ಇಲ್ಲಿ 4 ಟೊಮೆಟೊನನ್ನು ಕಟ್ ಮಾಡಿ ನಾನು 4 ಪೀಸನ್ನಾಗಿ ಮಾಡಿ ಈ ರೀತಿ ಇಡಬೇಕು. ನೋಡಿ, ಇವಾಗ ಎಲ್ಲವೂ ಚಿಕನ್ ಮೇಲೆ ಇಟ್ಟು ಅದರ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಬೇಕು. ನಾನು ಇಲ್ಲಿ 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಇವಾಗ ಒಂದು 10ರಿಂದ 15 ನಿಮಿಷ ಚಿಕನ್ ಬೇಯಲು ಬಿಡೋಣ. ನೋಡಿ, ಇವಾಗ 15 ನಿಮಿಷ ಆಗಿದೆ. ಇಲ್ಲಿ ಟೊಮೆಟೊ ಸಿಪ್ಪೆಯನ್ನು ಮೇಲ್ಗಡೆಯಿಂದ ಈ ರೀತಿ ತೆಗಿಬೇಕು. ನೋಡಿ, ಎಲ್ಲವೂ ಒಂದು ಚಿಮಟದಿಂದ ಅಥವಾ ಒಂದು ಸ್ಪೂನಿಂದ ಎಲ್ಲವೂ ಬರುತ್ತೆ. ನೋಡಿ, ಎಲ್ಲ ಟೊಮೆಟೊ ಸಿಪ್ಪೆಯನ್ನು ಈ ರೀತಿ ತೆಗೆದುಕೊಳ್ಳೋಣ. ಅದಾದ್ಮೇಲೆ ಮ್ಯಾಶ್ ಮಾಡ್ಕೊಂಡ್ರೆ ಸ್ಪೂನಿಂದ ಈ ರೀತಿ ಮ್ಯಾಶ್ ಆಗುತ್ತೆ, ಚೆನ್ನಾಗಿ ಟೊಮೆಟೊ ಎಲ್ಲ ಬೇಯುತ್ತೆ. ಇವಾಗ ಮಸಾಲೆಗಳನ್ನು ಹಾಕೊಳ್ಳೋಣ. ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕೊಳ್ತಾ ಇದ್ದೀನಿ. ಚಿಲ್ಲಿ ಪೌಡರ್ 1 ಟೀ ಸ್ಪೂನ್, ಚಿಲ್ಲಿ ಫ್ಲೇಕ್ಸ್ ಅನ್ನು ಅರ್ಧ ಟೀ ಸ್ಪೂನ್ ಹಾಕ್ತಾ ಇದ್ದೀನಿ ನಾನು. ಹಾಗೆಯೇ ಇಲ್ಲಿ ಧನಿಯಾ, ಕುಟ್ಟಿರುವ ಧನಿಯಾ ಅರ್ಧ ಟೀ ಸ್ಪೂನ್, ಧನಿಯಾ ಪೌಡರ್ 1 ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ಹಾಗೆಯೇ ನಾನು ಇಲ್ಲಿ ಫ್ರೆಶ್ ಪೇಪರ್, ಬ್ಲಾಕ್ ಪೇಪರ್ ಅನ್ನು ಹಾಕೊಳ್ತಾ ಇದ್ದೀನಿ. ಅಂದ್ರೆ ಕರಿಮೆಣಸು ಚೆನ್ನಾಗಿ ಜಜ್ಜಿ ಈ ತರ ಹಾಕಿ, ಇದರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಎಲ್ಲವೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಚೆನ್ನಾಗಿ ಕುಕ್ ಆಗಬೇಕು. ನೋಡಿ, ಟೊಮೊಟೊ ಇದೆಲ್ಲ ಇವಾಗ ಈ ರೀತಿ ಇದೆ. ಸ್ವಲ್ಪ ಒಂದು 10 ನಿಮಿಷ ಬೇಯಲು ಬಿಟ್ರೆ ಎಲ್ಲ ಟೊಮ್ಯಾಟೊ ಎಲ್ಲ ಮ್ಯಾಶ್ ಆಗೋಗುತ್ತೆ. ಮಸಾಲೆ ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ. ಅಲ್ಲಿವರೆಗೆ ನಾವು ಈ ರೀತಿ ಕುಕ್ ಆಗಲು ಒಂದು ಪ್ಲೇಟನ್ನು ಮುಚ್ಚೋಣ. ನೋಡಿ, ಈ ರೀತಿ ಚೆಕ್ ಮಾಡಿ. ನೋಡಿ, ಎಲ್ಲ ಕಡೆನೂ ಮಿಕ್ಸ್ ಮಾಡಬೇಕು. ಈ ರೀತಿ ಮಸಾಲೆ ಎಲ್ಲ ಚಿಕನ್ಗೆ ಎಲ್ಲ ಅಂಟ್ಕೊಳ್ಳುತ್ತೆ. ಅಲ್ಲಿವರೆಗೂ ನಾವು ಇದನ್ನ ಕುಕ್ ಆಗಲು ಬಿಡೋಣ. ನೋಡಿ, ಒಂದಕ್ಕೊಂದು ಮಸಾಲೆ ಎಲ್ಲ ಹೊಂದ್ಕೊಳ್ಳುತ್ತೆ. ಇವಾಗ ಮುಚ್ಚಿ ಒಂದು 10ರಿಂದ 12 ನಿಮಿಷ ಬಿಡೋಣ. ಫ್ಲೇಮು ಹೈಯಲ್ಲೇ ಇದೆ. ನೋಡಿ, ಇವಾಗ 10 ನಿಮಿಷ ಆಗಿದೆ. ಚೆಕ್ ಮಾಡೋಣ. ಚಿಕನ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ನೋಡಿ ಯಾವ ರೀತಿ ಬಂದಿದೆ ಅಂತ. ನೋಡಿ,
ಇವಾಗ ಮತ್ತೆ ನಾವು ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲೆಯನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ನಾನು ಕಸೂರಿ ಮೇಥಿಯನ್ನು ಹಾಕೊಳ್ತಾ ಇದ್ದೀನಿ 1 ಟೀ ಸ್ಪೂನ್. ಹಾಗೆಯೇ ನಾವು ಫ್ರೈ ಮಾಡ್ಕೊಂಡಿರುವಂತಹ ಕ್ಯಾಪ್ಸಿಕಮ್ ಮತ್ತೆ ಈರುಳ್ಳಿ, ಹಾಗೆಯೇ ನಾನು ಇಲ್ಲಿ ಹಸಿ ಶುಂಠಿಯನ್ನು ಉದ್ದಕ್ಕೆ ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇವಾಗ ಎಲ್ಲವೂ ಮಿಕ್ಸ್ ಆದ್ಮೇಲೆ ಒಂದು 5 ನಿಮಿಷ ಲೋ ಫ್ಲೇಮ್ ಅಲ್ಲಿ ಕುಕ್ ಆಗಲು ಬಿಡೋಣ. ನೋಡಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಮೇಲ್ಗಡೆಯಿಂದ ಒಂದು ಪ್ಲೇಟು ಮುಚ್ಚಿ ಒಂದು 5 ನಿಮಿಷ ಲೋ ಫ್ಲೇಮ್ ಅಲ್ಲಿ ಕುಕ್ ಆಗಲು ಬಿಟ್ಟಾದ್ಮೇಲೆ ನಾವು ಚೆಕ್ ಮಾಡೋಣ. ಮತ್ತೆ ನಾವು ಇದಕ್ಕೆ ಇನ್ನ ಇಂಗ್ರೀಡಿಯೆಂಟ್ ಅನ್ನು ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಇದಕ್ಕೆ ಒಂದು 2 ಹಸಿ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಕಟ್ ಮಾಡಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಸಣ್ಣಗೆ ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಡಾಯಿ ಚಿಕನ್ ರೆಡಿ ಆಗಿದೆ. ಇದೇ ರೀತಿ ನೀವು ಸಹ ಮಾಡಬಹುದು. ತುಂಬಾ ರುಚಿಯಾಗಿರುತ್ತೆ. ಪರಾಟ ಜೊತೆ, ಅನ್ನದ ಜೊತೆ ಯಾವ್ದಕ್ಕೆ ಬೇಕಾದ್ರೂ ಇದು ಹೊಂದ್ಕೊಳ್ಳುತ್ತೆ. ವೀಕ್ಷಕರೇ, ಇದೇ ರೀತಿ ಹೊಸ ವಿಡಿಯೋಗಳು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.